ದೂತ ಸಮೀರ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್. ನೂರಾರು ಶವಹೂತ ಬಗ್ಗೆ ಎಐ ವಿಡಿಯೋ, ಎಐ ಮೂಲಕ ಸುಳ್ಳು ಮಾಹಿತಿ ಹಬ್ಬಿಸಿದಂತಹ ಆರೋಪ, ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವಂತಹ ಆರೋಪ. ಧರ್ಮಸ್ಥಳ ಠಾಣೆಯಲ್ಲಿ ಸಮೀರ್ ವಿರುದ್ಧ ಎಫ್ಐಆರ್. ದೂತ ಸಮೀರ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್. ನೂರಾರು ಶವಹೂತ ಬಗ್ಗೆ ಎಐ ವಿಡಿಯೋ, ಎಐ ಮೂಲಕ ಸುಳ್ಳು ಮಾಹಿತಿಯನ್ನ ಹಬ್ಬಿಸಿರುವಂತಹ ಆರೋಪ, ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವಂತಹ ಆರೋಪ. ಧರ್ಮಸ್ಥಳ ಠಾಣೆಯಲ್ಲಿ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲು. ಬಿಎನ್ಎಸ್ ಸೆಕ್ಷನ್ 192, 240, 353/1B ಅಡಿಯಲ್ಲಿ ಕೇಸನ್ನು ದಾಖಲೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ. ನಿನ್ನೆಯಿಂದ ಸಂಚಲನ ಮೂಡಿಸಿರುವಂತಹ ಸಮೀರ್ ವಿಡಿಯೋ. ಎಸ್ ವೀಕ್ಷಕರೇ, ದೂತ ಸಮೀರ್ ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಪ್ರಖ್ಯಾತಿಯಲ್ಲಿರುವಂಥವರು. ಈ ಹಿಂದೆಯೂ ಕೂಡ ದೂತ ಸಮೀರ್ ವಿರುದ್ಧವಾಗಿ ಎಫ್ಐಆರ್ ದಾಖಲೆಯಾಗಿತ್ತು. ಈ ಹಿಂದೆಯೂ ಕೂಡ ಸಾಕಷ್ಟು ಸದ್ದನ್ನ ಮಾಡಿರುವಂತಹ ದೂತ ಸಮೀರ್ ಈಗಲೂ ಕೂಡ ನೂರಾರು ಶವಹೂತ ಬಗ್ಗೆ ಎಐ ವಿಡಿಯೋ ಮಾಡಿ ತಗಲಾಕೊಂಡಿದ್ದಾನೆ. ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವಂತಹ ಆರೋಪ ಆತನ ಮೇಲೆ ಇದೆ. ಸುಳ್ಳು ಮಾಹಿತಿಯನ್ನ ಜನಸಾಮಾನ್ಯರಿಗೆ ಕೊಡ್ತಿದ್ದಾನೆ ಎನ್ನುವಂತಹ ಕಾರಣಕ್ಕಾಗಿ ಆತನ ಮೇಲೆ ಎಫ್ಐಆರ್ ಕೂಡ ದಾಖಲೆ ಆಗಿದೆ. ದೂತ ಸಮೀರ್ ವಿಡಿಯೋ ಯೂಟ್ಯೂಬ್ನಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದ್ದು, ಇದರಿಂದ ಜನರು ತಪ್ಪು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಇದರಿಂದ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ದೂತ ಸಮೀರ್ ವಿರುದ್ಧವಾಗಿ ಎಫ್ಐಆರ್ ಅನ್ನು ಹಾಕಲಾಗಿದೆ. ಸಾರ್ವಜನಿಕರು ಉದ್ರೇಕಗೊಳ್ಳುವಂತಹ ಆರೋಪ ಮಾಡಲಾಗಿದೆ. ಯಾವ್ಯಾವ ಸೆಕ್ಷನ್? ಬಿಎನ್ಎಸ್ ಸೆಕ್ಷನ್ 192, 240, 353/1B ಈ ಒಂದು ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡಲಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ದೂತ ಸಮೀರ್ ಅರೆಸ್ಟ್ ಆಗಬಹುದಾಗಿದೆ. ತನ್ನ ಬಾಯಿಗೆ ಹೆಂಗ್ ಕಾಣಿಸುತ್ತೋ ಹಾಗೆ ಮಾತನಾಡ್ತಾ ಇದ್ದ ಅಂತ ಹೇಳಿ ಒಂದಿಷ್ಟು ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇರುವಂತದ್ದು. ಹಾಗೆ ಯಾವುದೇ ಸಾಕ್ಷಿ ಪುರಾವೆಗಳನ್ನ ಇಟ್ಟುಕೊಳ್ಳದೆ ಮಾತನಾಡಿರುವಂತದ್ದು ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಒಂದು ಕಾರಣಕ್ಕಾಗಿ ದೂತ ಸಮೀರ್ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲೆಯಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಆಗಿರುವಂತಹ ಅರುಣ್ ಕುಮಾರ್ ರೆಡ್ಡಿ ಅವರ ಮಾಹಿತಿಯನ್ನ ನೀಡಿದ್ದು, ನಿನ್ನೆಯಿಂದ ಸಂಚಲನ ಮೂಡಿಸಿರುವಂತಹ ಸಮೀರ್ ವಿಡಿಯೋಗೆ ಸಾಕಷ್ಟು ಲೈಕ್ಗಳು, ಶೇರ್ಗಳು ಹಾಗೆ ಸಾಕಷ್ಟು ವ್ಯೂಸ್ಗಳು ಬಂದಿದ್ದು, ಎಐ ಇಮೇಜ್ ಅನ್ನ ಇಟ್ಟುಕೊಂಡು ತಾನೇನು ಬೇಕಾದ್ರೂ ಮಾಡಿದ್ರೆ ರೈಟ್ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾನ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಆತನ ಮೇಲೆ ಎಫ್ಐಆರ್ ಕೂಡ ದಾಖಲೆಯಾಗಿದೆ. ಅಲ್ಲಿರುವಂತವರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಸರಿಯಾದ ಮಾಹಿತಿಯನ್ನ ನೀಡಬೇಕು ಅನ್ನೋದಾದ್ರೆ ಸಾಕ್ಷಿಯನ್ನ ಇಟ್ಟುಕೊಳ್ಬೇಕು, ಸಾಕ್ಷಿ ಇಲ್ಲದೆ ಆ ಮಾಹಿತಿಯನ್ನ ನೀಡಬಾರದು ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಈಗ ಧರ್ಮಸ್ಥಳ ಠಾಣೆಯಲ್ಲಿ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲೆಯಾಗಿದೆ. ನೂರಾರು ಶವಹೂತ ಬಗ್ಗೆ ಎಐ ವಿಡಿಯೋವನ್ನ ಮಾಡ್ತಿದ್ದಂತಹ ದೂತ ಸಮೀರ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗಬಹುದು. ಈ ಹಿಂದೆಯೂ ಕೂಡ ಬೇರೆ ಯಾವುದೋ ಹೆಸರನ್ನ ತೆಗೆದುಕೊಂಡಿರುವುದಕ್ಕೆ, ಹಾಗೆ ಸಾಕ್ಷಿಗಳನ್ನ ಸರಿಯಾಗಿ ತೋರಿಸದೇ ವಿಡಿಯೋ ಮಾಡಿದ್ದಕ್ಕೆ ಅರೆಸ್ಟ್ ಅನ್ನುವಂಥದ್ದು ಬಂದಿತ್ತು. ತದಾದ ನಂತರ ಬೇಲ್ ತಗೊಂಡು ಹೊರಗೆ ಬಂದ್ರು. ಈಗ ಮತ್ತೆ ಇದೇ ವಿಚಾರಕ್ಕೆ, ಅಂದ್ರೆ ನೂರಾರು ಶವಹೂತ ಬಗ್ಗೆ ವಿಡಿಯೋ ಮಾಡಿ ಎಐ ಅನ್ನ ಇಟ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ ಆತನ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.